ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮಿಸ್ ಮಿಕ್ಸ್ ಯೂಟ್ಯೂಬ್ ಚಾನಲ್. ನಾನಿವತ್ತು ನಿಮ್ಮೆಲ್ಲರನ್ನ ದ ಓಲ್ಡೆಸ್ಟ್ ಸಿಟಿ, ದ ಹೋಲಿಯಸ್ಟ್ ಸಿಟಿ, ದ ಸ್ಪಿರಿಚುವಲ್ ಕ್ಯಾಪಿಟಲ್ ಆಫ್ ಇಂಡಿಯಾ, ಅದೇ ಕಾಶಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ಕಾಶಿಯಲ್ಲಿ ನಾವಿದ್ದ ಸ್ಟೇ ಬಂದು ಶ್ರೀ ಶೃಂಗೇರಿ ಶಂಕರಾಚಾರ್ಯರ ಮಠ. ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ನೀವೇನಾದರೂ ಕಾಶಿಗೆ ಹೋದರೆ ಇಲ್ಲಿ ನೀವು ಸ್ಟೇ ಮಾಡ್ಬೋದು. ಕಾಶಿಯಲ್ಲಿ ನಮ್ಗೆಲ್ಲ ಕಡೆ ಬರೀ ಘಾಟ್ಗಳು ಹಾಗೂ ಗಲ್ಲಿಗಳೇ ಇರೋದು. ಸೊ ಬೆಟರ್ ನಾವು ಆಟೋ ರಿಕ್ಷಾನ ತಗೊಂಡ್ರೆ ನಮ್ಗೆ ಯೂಸ್ ಆಗುತ್ತೆ. ವಾರಣಾಸಿಲಿ ನಾವು ಯಾವುದೇ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಅಂದ್ರೆ ನಾವು ಮೊದಲನೇದಾಗಿ ಕಾಳಭೈರವನ ದರ್ಶನ ಮಾಡ್ಬೇಕು. ಕಾಳಭೈರವ ಅನುಮತಿ ಕೊಟ್ರೇನೆ ನಾವು ಬೇರೆ ದೇವಸ್ಥಾನಕ್ಕೆ ಹೋಗೋಕ್ಕೆ ಸಾಧ್ಯ ಅಂತ ಹಿರಿಯರು ಹೇಳ್ತಾರೆ. ಕಾಶಿಯಲ್ಲಿ ಎಲ್ಲ ಕಡೆ ನಮಗೆ ಗಲ್ಲಿಗಳೇ ಇರೋದು, ಎಲ್ಲ ಚಿಕ್ಕ ಚಿಕ್ಕ ರೋಡ್ಸು. ಇಲ್ಲಿ ನಮಗೆ ಯಾವುದೇ ಗಾಡಿಗಳು, ರಿಕ್ಷಾ ಹೋಗೋಕ್ಕಾಗೋದಿಲ್ಲ. ಟೂ ವೀಲರ್ಸ್ ಹೋಗ್ಬೋದು ತುಂಬ ಕಷ್ಟಪಟ್ಟು. ಸೊ ಬೆಟರ್ ನಾವು ಎಲ್ಲ ಕಡೆ ವಾಕ್ ಮಾಡೋದಕ್ಕೆ ಪ್ರಿಪೇರ್ ಆಗಿ ಕಾಶಿಗೆ ಬರಬೇಕು. ನಾವೀಗ ಬಂದಿರೋದು ಕಬೀರ್ ದಾಸ್ ಮಂದಿರ್. ಇದು ಕಬೀರ್ ಘಾಟ್ ಅಂತ ಕೂಡ ಕರೀತಾರೆ. ಸೊ ಇಲ್ಲಿ ಕಬೀರ್ ದಾಸ್ ಅವರು ರಚಿಸಿರುವ ದೋಹೆಗಳನ್ನ ಹಾಗೂ ಸ್ಪಿರಿಚುಯಾಲಿಟಿ ಇದನ್ನೆಲ್ಲ ನಾವು ನೋಡ್ಬೋದು. ಸೊ ಇದೇ ಪ್ಲೇಸಲ್ಲೇ ಅವರ ಒಂದು ಬುಕ್ಸ್ ಆಗಿರ್ಬೋದು, ಟೀಚಿಂಗ್ಸ್ ಏನಿದೆ ಅದನ್ನೆಲ್ಲ ಇಲ್ಲಿ ಅವರು ರಚಿಸಿದ್ದು. ಕಾಶಿಯಲ್ಲಿ ದ ಫೇಮಸ್ ಟ್ರೆಡಿಷ್ನಲ್ ಪಾನ್ನ ಮಿಸ್ ಮಾಡ್ತೀರಾ, ಟೇಸ್ಟ್ ಮಾಡಿ. ಸೊ ಇಲ್ಲಿಗೆ ಬಂದಾಗ ಖಂಡಿತ ಮಿಸ್ ಮಾಡ್ತೀರಾ, ಟ್ರೈ ಮಾಡಿ. ನಾವೀಗ ಬಂದಿರೋದು ಸಂಕಟ್ ಮೋಚನ್ ಹನುಮಾನ್ ಟೆಂಪಲ್ಗೆ. ಸೊ ಇಲ್ಲಿ ಒಳಗಡೆ ಯಾವುದೇ ರೀತಿ ಫೋನ್ಸ್ ಹಾಗೂ ಡಿವೈಸ್ ಅಲ್ಲೋವೆಲ್ಲ ತುಂಬ ಪ್ರಶಾಂತವಾಗಿರುತ್ತೆ. ಇಲ್ಲಿ ಎಲ್ಲ ದೇವಸ್ಥಾನಗಳ ಥರ ಹನುಮಾನ್ ಮೂರ್ತಿ ಇರೋದಿಲ್ಲ. ಇಲ್ಲಿ ವಿಶೇಷವಾಗಿ ಏನಿರುತ್ತೆ ಅಂದರೆ ಒಂದು ಕಲ್ಲಿಗೆ ಒಂದು ಕಣ್ಣು, ಮೂಗು, ಬಾಯಿ ಇಟ್ಟು ಅದನ್ನ ಹನುಮಾನ್ ಅಂತ ಪೂಜಿಸ್ತಾರೆ. ತುಂಬಾನೇ ಚೆನ್ನಾಗಿದೆ, ಖಂಡಿತ ಮಿಸ್ ಮಾಡ್ದಿರಾ ಈ ಪ್ಲೇಸಿಗೆ ಬನ್ನಿ. ಈ ದೇವಸ್ಥಾನದ ಎದುರುಗಡೆನೆ ನಮಗೆ ಒಂದು ಮಟ್ಕ ದಹಿ ಅಂತ ಸಿಕ್ತು. ಅಲ್ಲಿ ನಮಗೆ ಕರ್ಡ್ ಏನಿರುತ್ತೆ ಅದಕ್ಕೆ ಶುಗರ್ ಸಿರಪ್ ಹಾಕ್ಬಿಟ್ಟು ಕೊಟ್ಟಿದ್ರು. ಟೇಸ್ಟ್ ಮಾತ್ರ ಸಕ್ಕತ್ತಾಗಿತ್ತು. ಸೊ ಇಲ್ಲಿಗೆ ಬಂದಾಗ ಖಂಡಿತ ಇದನ್ನು ಟ್ರೈ ಮಾಡಿ. ನಾವೀಗ ಹೋಗ್ತಾ ಇರೋದು ದುರ್ಗಾ ಕುಂಡ್ಗೆ. ಈ ಒಂದು ಕತೆ ನಮ್ಮ ಮೈಯೆಲ್ಲ ಜುಮ್ ಅನ್ಸುತ್ತೆ. ಯಾಕೆ ಗೊತ್ತಾ, ಒಂದ್ಸತಿ ಕಾಶಿಯಲ್ಲಿ ಒಂದು ಈವಿಲ್ ಅಟ್ಯಾಕ್ ಅಂದರೆ ದುಷ್ಟಶಕ್ತಿಗಳ ಆಕ್ರಮಣ ಆಗಿತ್ತು. ಆಗ ಸ್ವತಃ ದುರ್ಗಾದೇವಿನೇ ಅವ್ರನ್ನೆಲ್ಲ ಸಂಹಾರ ಮಾಡಿ ಇಲ್ಲಿ ಬಂದು ನೆಲೆಸಿದ್ರು. ಅದಕ್ಕೆ ಈ ಒಂದು ಟೆಂಪಲ್ ಎಲ್ಲ ರೆಡ್ ಕಲರಲ್ಲಿ ಇರುತ್ತೆ. ಹಾಗೂ ಇಲ್ಲಿ ನದಿ ಕೂಡ ಇದೆ ಟೆಂಪಲ್ ಬ್ಯಾಕ್ ಸೈಡ್. ಸೊ ಇಲ್ಲಿ ನಾವು ಪಾಪಗಳು ಅಥವಾ ನಮ್ಗೇನಾದ್ರೂ ಕೆಟ್ಟದಾಗ್ತಿದೆ ಅಂತ ಅನ್ಸಿದ್ರೆ ಇಲ್ಲಿ ಬಂದು ಸ್ನಾನ ಮಾಡಿದ್ರೆ ಅದೆಲ್ಲಾನು ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ. ನಾವೀಗ ಹೋಗ್ತಾ ಇರೋದು ಗಂಗಾ ಆರತಿ ನೋಡೋದಕ್ಕೆ. ಗಂಗಾ ಆರತಿ ನೋಡೋದಕ್ಕೆ ನಮ್ಗೆ 2 ಆಪ್ಷನ್ ಇರುತ್ತೆ. ಒಂದು ಬಂದು ಎಲ್ಲಿ ಗಂಗಾ ಆರತಿ ಆಗ್ತಾ ಇರುತ್ತೆ ಅಕ್ಕಪಕ್ಕ ಬಿಲ್ಡಿಂಗ್ಸ್ ಆಗಿರ್ಬೋದು, ದೇವಸ್ಥಾನ, ಟೆಂಪಲ್ಸ್, ಮನೆಗಳು, ಅವರೇ ನಮಗೆ ಚೇರ್ಸ್ ಹಾಕ್ಬಿಟ್ಟು ಇಷ್ಟು ಪ್ರೈಸ್ ಅಂತ ಒಂದು ಚೇರ್ಗೆ ತಗೋತಾರೆ. ಸೊ ಇನ್ನೊಂದು ಬಂದು ಕ್ರೂಸ್. ಸೊ ಕ್ರೂಸ್ ನಮಗೆ ಆನ್ಲೈನಲ್ಲಿ ನಾವು ಬುಕ್ ಮಾಡ್ಬೋದು. ಬುಕ್ ಮಾಡಿಕೊಂಡು ನಾವು ಎಲ್ಲ ಘಾಟ್ಸ್ನ ನೋಡೋದಕ್ಕಾಗಲ್ಲ ಅಲ್ವಾ. ಸೊ ಈ ಕ್ರೂಸಲ್ಲಿ ಹೋದರೆ ನಮಗೆ ಸ್ನ್ಯಾಕ್ಸ್ ಕೂಡ ಇರುತ್ತೆ, ಅಂದರೆ ಕಾಫಿ, ಬಿಸ್ಕೆಟ್ ಆ ಥರ. ಅದ್ರ ಜೊತೆಗೆ ಸುಮಾರಷ್ಟು ಘಾಟ್ಸ್ನ ತೋರಿಸ್ತಾರೆ, ಅದ್ರ ಹಿಸ್ಟ್ರಿ ಕೂಡ ಹೇಳ್ತಾರೆ. ಅಲ್ಲಿಂದ ನಮಗೆ ಗಂಗಾ ಆರತಿ ಕೂಡ ನಾವು ನೋಡ್ಬೋದು. ಕಾಶಿಯಲ್ಲಿ ಏನೇನು ಫೇಮಸ್ ಅಂತ ಕೇಳಿದ್ರೆ ಕಾಶಿನೇ ಫೇಮಸ್ಸು. ಅಲ್ಲಿ ನಾವು ಟೆಂಪಲ್ಸ್, ಘಾಟ್ಸ್ ಇದ್ರ ಜೊತೆಗೆ ಒಂದಷ್ಟು ಬನಾರಸ್ ಸೀರೆಗಳನ್ನ ನೋಡ್ಬೋದು. ನಾವು ಬಂದಿದ್ದು ಫೇಮಸ್ ಬನಾರಸ್ ಸ್ಯಾರಿ ಶಾಪ್. ಇಲ್ಲಿ ಲತಾ ಮಂಗೇಶ್ಕರ್ ಹಾಗೂ ಸುಮಾರು ಸೆಲೆಬ್ರಿಟೀಸ್ ಇಲ್ಲಿ ಸ್ಯಾರಿನ ಪರ್ಚೇಸ್ ಮಾಡ್ತಾರೆ ಅಂತ ಹೇಳಿದ್ರು. ಸೊ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಇದನ್ನು ಮುಗಿಸ್ಕೊಂಡು ನಾವು ಸ್ಟ್ರೀಟ್ ಫುಡ್ನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಹೋದ್ವಿ. ಸೊ ಇಲ್ಲಿ ನಾವು ಸಿಕ್ಕಾಪಟ್ಟೆ ತಿಂದ್ವಿ. ಏನೇನು ತಿಂದ್ವಿ ಅಂತ ನಿಮಗೂ ತೋರಿಸ್ತೀನಿ ನೋಡಿ. ನಮಗೆ ಕಾಶಿಯಲ್ಲಿ ಸುತ್ತಾಡಿಸಿದ್ದು ಇವ್ರ ಆಟೋ ರಿಕ್ಷಾಲೇ ನಾವು ಇಡೀ ಕಾಶಿನ ಸುತ್ತಿದ್ದು. ಸೊ ಇವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ.
ಇಲ್ಲಿಗೆ ವಾರಣಾಸಿಯ ಮೊದಲನೇ ದಿನ ಮುಗೀತು. ಪಾರ್ಟ್ 2 ಏನೇನು ನೋಡಿದೆ ಅಂತ ಮುಂದಿನ ವೀಡಿಯೋದಲ್ಲಿ ತೋರಿಸ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.